ಸಲ್ಲಬೇಕು ಕರ್ತನೆ. ಎಸ್ ಹಾಲೆಲೂಯ ಕರ್ತನೆ. ಸ್ತೋತ್ರ ರಾಜ, ಸ್ತೋತ್ರ ಸ್ವಾಮಿ. ಹಾಲೆಲೂಯ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಈ ಮುಂಜಾನೆ ವೇಳೆಯಲ್ಲಿ ಸ್ವಾಮಿ, ಈ ಸಂಪತ್ತಿನಲ್ಲಿ ಕರ್ತನೆ ಅಪ್ಪ ಸ್ವಾಮಿ, ನಾವು ಆರಿಸಿಕೊಂಡಿರುವಂಥ ಒಂದು ಭಾಗ ಕರ್ತನೆ, ಅದು ಒಳ್ಳೆಯದಾಗಿದೆ ಕರ್ತನೆ. ಅಪ್ಪ ಸ್ವಾಮಿ, ನೀನು ಯಾವ ರೀತಿಯಲ್ಲಿ ಸೃಷ್ಟಿಗಳನ್ನು ಸೃಷ್ಟಿಸಿ ಅದನ್ನು ಯಾವ ರೀತಿಯಲ್ಲಿ ಒಳ್ಳೆಯದಾಗಿ ನೀವು ನೋಡಿದೆ ಸ್ವಾಮಿ, ಅದೇ ರೀತಿಯಲ್ಲಿ ಸ್ವಾಮಿ ಈ ಸಮಯದಲ್ಲಿ ಕರ್ತನೆ ನಾವು ಒಂದು ಉತ್ತಮವಾದ ಭಾಗವಾಗಿ ಸ್ವಾಮಿ ಈ ಸಮಯದಲ್ಲಿ ನಿನ್ನ ಸನ್ನಿಧಿಯಲ್ಲಿ ನಿಂತಿರುವಾಗ ಕರ್ತನೆ, ನಮ್ಮನ್ನು ಕೂಡ ನೀನು ನೋಡಿ ಇದು ಒಳ್ಳೆಯದು ಅಂತ ಹೇಳುವ ದೇವರಾಗಿದೆ ಕರ್ತನೆ. ಅಪ್ಪ ಸ್ವಾಮಿ, ಎಂಥ ಕೆಟ್ಟದ್ದು, ಎಂಥ ಒಂದು ನಶಿಸಿ ಹೋಗುವಂಥ ಸಂಗತಿಗಳಲ್ಲಿ ಸ್ವಾಮಿ ಜೀವವನ್ನು ತುಂಬುವಂಥ ದೇವರ ಸ್ವಾಮಿ ಆ ರೀತಿಯಲ್ಲಿ ಸ್ವಾಮಿ ಅಪ್ಪ, ಇಂದು ನಾವು ಖಾಲಿ ಪಾತ್ರೆಯಾಗಿ ಬಂದಿರುವಾಗ ಕರ್ತನೆ, ನೀನು ಸ್ವಾಮಿ ನಮ್ಮನ್ನು ತುಂಬಿಸು ಕರ್ತನೆ. ನಿನ್ನ ಅಭಿಷೇಕದ ಒಂದು ತೈಲ ಸ್ವಾಮಿ ಅದು ಹೇರಳವಾಗಿ ತುಂಬಿ ಉಕ್ಕುವ ಹೊರತೆ ಅಂತ ಸ್ವಾಮಿ ಅದು ಹೊರ ಚೆಲ್ಲಬೇಕು ಕರ್ತನೆ. ಎಸ್ ಲಾರ್ಡ್. ಅಪ್ಪ ಸ್ವಾಮಿ, ಹಲ್ಲಲೂಯ ಕರ್ತನೆ, ನಾವು ಒಂದು ಚಿಕ್ಕ ಹಿಂಡಾಗಿರ್ಬೋದು ಸ್ವಾಮಿ ಅಪ್ಪ ಸ್ವಾಮಿ, ಆದರೆ ಕರ್ತನೆ ನೀನು 99 ಕುರಿಗಳನ್ನು ಬಿಟ್ಟು ಸ್ವಾಮಿ ತಪ್ಪಿ ಹೋದಂತ ಒಂದು ಕುರಿಯನ್ನು ಹುಡುಕಿಕೊಂಡು ಹೋದಂತ ದೇವ ಸ್ವಾಮಿ. ಅದೇ ರೀತಿಯಲ್ಲಿ ಸ್ವಾಮಿ ಅಪ್ಪ ಸ್ವಾಮಿ, ನಾವು ಅಲ್ಪರಾಗಿದ್ದರು ಸ್ವಾಮಿ ಅಪ್ಪ, ನಾವು ಬಲಹೀನರಾಗಿದ್ದರು ಸ್ವಾಮಿ, ನೀನು ನಮ್ಮನ್ನು ಪ್ರೀತಿಸಿ ಕರೆದಾತನಾಗಿದ್ದೆ ಸ್ವಾಮಿ ಅಪ್ಪ. ನೀನು ಕರೆದಾತನು, ನೀನು ನಂಬಿಗಸ್ತನು ಸ್ವಾಮಿ. ಹಾಲೆಲೂಯ ಕರ್ತನೆ. ಎಸ್ ಲಾರ್ಡ್. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಅಪ್ಪ ಸ್ವಾಮಿ, ನೀನು ಪ್ರೀತಿ ಸ್ವರೂಪನು ಕರ್ತನೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಎಸ್ ಲಾರ್ಡ್, ಎಸ್ ಲಾರ್ಡ್, ಎಸ್ ಮಾಸ್ಟರ್. ಹಾಲೆಲೂಯ, ಹಾಲೆಲೂಯ. ಎಸ್ ಲಾರ್ಡ್, ಎಸ್ ಲಾರ್ಡ್, ಎಸ್ ಲಾರ್ಡ್. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಹಾಲೆಲೂಯ, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಎಸ್ ಮಾಸ್ಟರ್. ಹಾಲೆಲೂಯ, ಹಾಲೆಲೂಯ. ಎಲ್ಲರೂ ಈ ಸಮಯದಲ್ಲಿ ಎದ್ದು ನಿಂತುಕೊಂಡು ಆತನನ್ನು ಆರಾಧನೆ ಮಾಡೋಣ. ಹಾಲೆಲೂಯ. ಹೌದು ಬಲಬಲ ಸಿಕ್ಕಿರ ಬಲಬ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಹಾಲೆಲೂಯ, ಹಾಲೆಲೂಯ, ಹಾಲು. ನೀವು ನಂಬ್ತಿರೋ ಇಲ್ಲೋ ಹಾಲೆಲೂಯ, ಆ ಒಂದು ಆರಾಧನೆ ಮಾಡಲು ಯಾವ ರೀತಿಯಲ್ಲಿ ಈ ಸ್ಥಳದಲ್ಲಿ ನಾವು ನಿಲ್ತೀವೋ ಅದೇ ಸೆಕೆಂಡ್ ಅಲ್ಲಿ ಆತನ ಪ್ರಸನ್ನತೆ, ಆತನ ಇರುವಿಕೆಯನ್ನು ನಾನು ಬಲ ಅಪ್ಪ ಸ್ವಾಮಿ, ಎಷ್ಟೋ ಹೇರಳವಾದಂತ ಒಂದು ಹಾಡುಗಳನ್ನು ಮಹಿಮೆ ಪಡಿಸೋದು, ಕೊಂಡಾಡೋದು, ಎಲ್ಲ ಚಪ್ಪಾಳೆ ತಟ್ಟೋದು ಎಲ್ಲವೂ ಮಾಡಲೇಬೇಕು. ಅವಾಗಲೇ ಆತನ ಒಂದು ಪ್ರಸನ್ನತೆ ಇರುವಿಕೆ ಫೀಲ್ ಆಗುತ್ತೆ ಅಂತ ಕೆಲವರು ಅನ್ಕೊಂಡಿರ್ಬೋದು. ಆದ್ರೆ ಸ್ವಾಮಿ, ನೀನು ಸ್ವಾಮಿ ಹೊರಗಿನ ತೋರಿಕೆಯನ್ನು ನೋಡುವ ದೇವರಲ್ಲ ಸ್ವಾಮಿ, ನೀನು ಅಂತರಂಗವನ್ನು ನೋಡುವ ದೇವರ ಕರ್ತನೆ. ಅಪ್ಪ ಸ್ವಾಮಿ, ನೀನು ಹೃದಯವನ್ನು ಶೋಧಿಸುವ ದೇವರ ಸ್ವಾಮಿ. ಅಪ್ಪ ಸ್ವಾಮಿ, ನಾವು ಸಣ್ಣ ಪ್ರಮಾಣದಲ್ಲಿ ಇರುವಂತ ಜನ ಆಗಿರ್ಬೋದು, ಆದ್ರೆ ನೀನು ಆತುರದಿಂದ ಸ್ವಾಮಿ ಹುಡುಕಿ ಸರಿಯಾದ ಸಮಯದಲ್ಲಿ ನಿನಗೋಸ್ಕರ ನಮಗೆ ಬಂದಿರುವ ಕರ್ತನೆ, ನಮ್ಮನ್ನು ಮುಟ್ಟುತ್ತಿರುವ ದೇವರು ನೀನು ಕರ್ತನೆ. ಅಪ್ಪ ಸ್ವಾಮಿ, ಅಪ್ಪ ನಮ್ಮನ್ನು ಸ್ಪರ್ಶಿಸುವ ದೇವರು ಕರ್ತನೆ. ಅಪ್ಪ ಸ್ವಾಮಿ, ನಿನ್ನ ಸ್ಪರ್ಶ ಕರ್ತನೆ. ಅಪ್ಪ ಸ್ವಾಮಿ, ಅದು ಎಂಥ ಒಂದು ಮಧುರ ಅನುಭವ, ಎಂಥ ಒಂದು ಸಿಹಿಯಾದ ಒಂದು ಅನುಭವ ಅಂತ ಸ್ವಾಮಿ ಅದು ಎಲ್ಲರಿಗೂ ಗೊತ್ತಿಲ್ಲ ಕರ್ತನೆ. ನಿನ್ನನ್ನು ರುಚಿಸಿ ನೋಡುವಂತ ಸ್ವಾಮಿ ಒಂದು ಜನಾಂಗವಾಗಿ ಕರ್ತನೆ ನಮ್ಮನ್ನು ಕಾರ್ಯವಾಗಿ ಸ್ವಾಮಿ ನಮ್ಮನ್ನು ನಿಲ್ಲಿಸಿರುವುದಕ್ಕಾಗಿ ನಿಮಗೆ ಸ್ತೋತ್ರ ರಾಜ್ಯ. ಹಾಲೆಲೂಯ. ಎಸ್ ಲಾರ್ಡ್, ಎಸ್ ಲಾರ್ಡ್, ಎಸ್ ಲಾರ್ಡ್. 2 ನಿಮಿಷ ಎಲ್ಲರೂ ಅನ್ಯ ಭಾಷೆಯಲ್ಲಿ ಅದನ್ನು ಮಹಿಮೆಪಡಿಸೋಣ, ಅದನ್ನು ಕೊಂಡಾಡೋಣ. ಸಿಕ್ಕಿನ ಬಲಬ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್ ಸೋ ಮಚ್. ಯಾವ ರೀತಿಯಲ್ಲಿ ಸ್ವಾಮಿ ನಿನ್ನ ವಾಕ್ಯಕ್ಕೆ ಜೀವ ಇದೆ ಸ್ವಾಮಿ, ಯಾವ ರೀತಿಯಲ್ಲಿ ನಿನ್ನ ನುಡಿಗಳಿಂದ ಪ್ರತಿಯೊಂದು ಸಂಗತಿಗಳನ್ನು ಸ್ವಾಮಿ ನೀನು ಉಂಟು ಮಾಡಿದೆ, ಯಾವ ರೀತಿಯಲ್ಲಿ ಆ ನುಡಿಗಳ ಮುಖಾಂತರ ನೀವು ನುಡಿಗಳೆಲ್ಲ ಕೊಟ್ಟೆ ಸ್ವಾಮಿ. ಆ ನುಡಿಗಳು ಸ್ವಾಮಿ ಇಂದು ಬೇಕು ಸ್ವಾಮಿ, ನಮ್ಮ ಜೀವಿತಕ್ಕೆ ಇಂದು ಬೇಕು ಸ್ವಾಮಿ. ಎಸ್ ಲಾರ್ಡ್, ಎಸ್ ಲಾರ್ಡ್. ಹಾಲೆಲೂಯಾ ಕರ್ತನೇ, ಹಾಲೆಲೂಯಾ. ಎಸ್ ಲಾರ್ಡ್, ಎಸ್ ಲಾರ್ಡ್. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಇಂದು ನಮಗೆ ಪ್ರವಾದನೆ ಬೇಡ, ಪ್ರಾರ್ಥನೆ ಬೇಡ, ನಿನ್ನ ಒಂದು ವಾಕ್ಯ ಸಾಕು ಬರ್ತದೆ, ನಿನ್ನ ಒಂದು ನುಡಿ ಸಾಕು ಬರ್ತದೆ. ಅಪ್ಪ ಸ್ವಾಮಿ, ಪ್ರತಿಯೊಂದು ಕರ್ತನೆ ಸೃಷ್ಟಿಯಾದದ್ದು ನಿನ್ನ ಮಾತುಗಳಿಂದ ಸ್ವಾಮಿ. ಅಪ್ಪ ಸ್ವಾಮಿ, ಅಂತ ಒಂದು
ದೊಡ್ಡ ಸೃಷ್ಟಿಗಳನ್ನೇ ಮಾಡಿದ ಆತನು ಇಂದು ನಮ್ಮ ಸಮಸ್ಯೆ ನಿವಾರಣೆಗೆ ಸ್ವಾಮಿ ನೀನು ನುಡಿಯಲ್ವ ಸ್ವಾಮಿ. ಹಾಲೆಲೂಯ. ನೀನು ಈ ಸಮಯದಲ್ಲಿ ನುಡಿಯಪ್ಪ ಅಪ್ಪ ಕರ್ತನೆ. ಎಸ್ ಲಾರ್ಡ್ ಕೊಟ್ಟು ಕರ್ತನೆ. ಓರಿ ಬಲ 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 ಸಿಕ್ಕಿರ ಬಲ ಬಲ. ಎಸ್ ಲಾರ್ಡ್. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯ. ಓರಿ ಬಲ 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 ಸಿಕ್ಕಿರ ಬಲ ಬಲ ಬಲ. ಥ್ಯಾಂಕ್ ಯು ಲಾರ್ಡ್. ಓರಿ ಬಲ ಬಲ ಸಿಕ್ಕಿರ ಬಲ ಬಲ ಬಲ. ಓರಿ ಬಲ ಬಲ ಜೀವಿತಕ್ಕಿಂತ ಬೇಕು ಸ್ವಾಮಿ. ಎಸ್ ಲಾರ್ಡ್. ಹಾಲೆಲೂಯ ಕರ್ತನೆ. ಹಾಲೆಲೂಯ. ಎಸ್ ಲಾರ್ಡ್. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯ. ಇಂದು ನಮಗೆ ಪ್ರವಾದನೆ ಬೇಡ, ಪ್ರಾರ್ಥನೆ ಬೇಡ. ನಿನ್ನ ಒಂದು ವಾಕ್ಯ ಸಾಕು ಬರ್ತದೆ, ನಿನ್ನ ಒಂದು ನುಡಿ ಸಾಕು ಬರ್ತದೆ ಅಪ್ಪ ಸ್ವಾಮಿ. ಪ್ರತಿಯೊಂದು ಕರ್ತನೆ ಸೃಷ್ಟಿಯಾದದ್ದು ನಿನ್ನ ಮಾತುಗಳಿಂದ ಸ್ವಾಮಿ. ಅಪ್ಪ ಸ್ವಾಮಿ, ಅಂತ ಒಂದು ದೊಡ್ಡ ಸೃಷ್ಟಿಗಳನ್ನೇ ಮಾಡಿದ ಆತನು ಇಂದು ನಮ್ಮ ಸಮಸ್ಯೆ ನಿವಾರಣೆಗೆ ಸ್ವಾಮಿ ನೀನು ನುಡಿಯಲ್ವ ಸ್ವಾಮಿ. ಹಾಲೆಲೂಯ. ನೀನು ಈ ಸಮಯದಲ್ಲಿ ನುಡಿಯಪ್ಪ ಅಪ್ಪ ಕರ್ತನೆ. ಎಸ್ ಲಾರ್ಡ್ ಕೊಟ್ಟು ಕರ್ತನೆ. ಓರಿ ಬಲ 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 ಸಿಕ್ಕಿರ ಬಲ ಬಲ. ಎಸ್ ಲಾರ್ಡ್. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯ. ಓರಿ ಬಲ 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 ಸಿಕ್ಕಿರ ಬಲ ಬಲ ಬಲ. ಥ್ಯಾಂಕ್ ಯು ಲಾರ್ಡ್. ಓರಿ ಬಲ ಬಲ ಸಿಕ್ಕಿರ ಬಲ ಬಲ ಬಲ.
ಡೆಮಾನ್ಸ್ಟ್ರೇಟ್ ಮಾಡ್ತೀರಾ, ಯಾವ ರೀತಿಯಲ್ಲಿ ಪ್ರದರ್ಶಿಸ್ತೀರಾ, ಅದರ ಬೇಸ್ ಮೇಲೆ ಈ ತರ ಸಾಂಗ್ ನಾನು ಈ ಟೈಮಲ್ಲಿ ಹಾಡುವಾಗ ನನಗೆ ಕಂಡಂತ ಒಂದು ವಿಷನ್ ಏನು ಅಂತಂದ್ರೆ, ಒಂದು ಬೆಂಕಿ, ಒಂದು ಉರಿತಾ ಇರುವಂತ ಬೆಂಕಿ. ನಾನು ಪ್ರಶ್ನೆ ಮಾಡ್ಕೊಂತ ಇದ್ದೆ, ನನಗೆ ಈ ಸಮಯದಲ್ಲಿ ಈ ತರ ಬೆಂಕಿ ಕಾಣ್ತಾ ಇದೆಯಲ್ಲ, ಇದರ ಅರ್ಥ ಏನು, ಇದರ ಉದ್ದೇಶ ಏನು ಅಂತ. ಲೈಕ್ ಇದು ಅಭಿಷೇಕದ ಬಗ್ಗೆ ಇರ್ಬೋದಾ, ಏನಿರ್ಬೋದು, ಏನ್ ಹೇಳ್ಬೇಕು ಅಂತ ದೇವರು ಪ್ರಯತ್ನ ಮಾಡ್ತಾ ಇದಾರೆ ಅಂತ ನಾನು ವಿಚಾರ ಮಾಡುವಾಗ ಅದು ಏನಿತ್ತು ಅಂತಂದ್ರೆ, ಅದು ಮೋಶೆ ನೋಡಿದಂತ ಒಂದು ಉರಿತಾ ಇರುವಂತ ಪೊದೆ. ದೇವರು ಒಂದೇ ನಮಗೆ ತಿಳಿಸ್ಕೊಟ್ಟಿದೆ ಏನು ಅಂತಂದ್ರೆ, ಆ ಪೊದೆ ಅದಕ್ಕೆ ಬೆಂಕಿ ಬಿದ್ದಿತ್ತು, ಅದು ಉರಿತಾ ಇತ್ತು, ಆದ್ರೆ ಅದು ನಾಶ ಆಗ್ಲಿಲ್ಲ. ಹಾಲೆಲೂಯಾ. ಇದು ಎಷ್ಟು ಜನಕ್ಕೆ ಪ್ರಕಟಣೆ ಇದು ಅರ್ಥ ಆಯ್ತು ಅಂತ ನನಗೆ ಗೊತ್ತಿಲ್ಲ. ಯಾಕೆಂದ್ರೆ ಈ ಸಮಯದಲ್ಲಿ ಕೊಡ್ತಾ ನಮ್ಮ ಜೀವಿತದಲ್ಲಿ ಎಷ್ಟೋ ಸಂಗತಿಗಳಿಗೆ ಅದೇ ರೀತಿಯಲ್ಲಿ ಬೆಂಕಿ ಹತ್ತಿರಬಹುದು, ಆದ್ರೆ ಯಾವ ರೀತಿಯಲ್ಲಿ ಆ ಪೊದೆಗೆ ಏನೂ ಆಗ್ಲಿಲ್ಲ, ಯಾವ ರೀತಿಯಲ್ಲಿ ಅದು ಬೆಂಕಿ ಅಷ್ಟಿದ್ರು ಆ ಪೊದೆ ಏನೂ ಆಗ್ಲಿಲ್ಲ. ಅದೇ ರೀತಿಯಲ್ಲಿ ಈ ಸಮಯದಲ್ಲಿ ದೇವರು ಮಾತಾಡ್ತಿರೋದು ಅದೇ. ನಿಮ್ಮ ಜೀವಿತಗಳಲ್ಲಿ, ನಿಮ್ಮ ಪರಿಸ್ಥಿತಿಗಳಲ್ಲಿ ಯಾವುದೇ ಒಂದು ಸಂಗತಿ ಇದೇ ರೀತಿಯಲ್ಲಿ ಹೊತ್ತಿ ಉರಿದು ನಾಶ ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ರು, ದೇವರು ನಿಮಗೆ ಈ ಸಮಯದಲ್ಲಿ ಹೇಳ್ತಾರಂತ ಒಂದು ಸಂಗತಿ ಏನು ಅಂತಂದ್ರೆ, ನೀನು ನಾಶ ಆಗೋದಿಲ್ಲ. ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಒಂದು ನಿಮಿಷ ಅನ್ಯ ಭಾಷೆಯಲ್ಲಿ ಆತನ ಸ್ತೋತ್ರ ಪಡಿಸೋಣ. ಹಾಲೆಲೂಯಾ. ಯೆಸ್ ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಹೌದು ಸ್ವಾಮಿ, ಅಪ್ಪ ಸ್ವಾಮಿ, ಅಪ್ಪ ಹಾಲೆಲೂಯಾ ಕರ್ತನೆ. ಅಪ್ಪ ಸ್ವಾಮಿ, ಆ ಉರಿಯುತ್ತಿರುವಂತ ಪೊದೆಯಿಂದ ಸ್ವಾಮಿ ನಮ್ಮ ಜೀವಿತಗಳ ಕರ್ತನೆ ಸಂಕಟಗಳಿಂದ, ಕಷ್ಟಗಳಿಂದ, ನೋವು, ಸಂಗತಿಗಳಿಂದ, ಸಾಲಗಳಿಂದ ಈ ಸಮಯದಲ್ಲಿ ಅದು ನಮ್ಮನ್ನ ತುಳಿಬೇಕು, ನಾಶ ಮಾಡಬೇಕು, ಸುಟ್ಟು ಬೂದಿ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ರು. ಅಪ್ಪ ಸ್ವಾಮಿ, ನೀನು ನಮ್ಮನ್ನು ನಾಶಗೊಳಿಸಲಿಲ್ಲ ಕರ್ತನೆ, ನಮ್ಮನ್ನು ನಾಶ ಆಗಕ್ಕೆ ನೀನು ಬಿಡಲಿಲ್ಲ ಕರ್ತನೆ. Thank you Lord, thank you Jesus. Thank you Lord, thank you Jesus. Yes Lord, yes Lord, yes Lord. ಆ ಉರಿಯುವ ಪೊದೆ, yes Lord, yes Lord. ಅದು ಎಷ್ಟೇ ಹೊತ್ತಿ ಉರಿತಾ ಇದ್ರು ಆ ಪೊದೆ ನಾಶ ಆಗಲಿಲ್ಲ, ಆ ಪೊದೆಗೆ ಆ ಬೆಂಕಿ ತಾಗ್ಲೇ ಇಲ್ಲ. ಅದೇ ರೀತಿಯಲ್ಲಿ ಈ ಸಮಯದಲ್ಲಿ ಇಂದು ದೇವರು ನಿಮ್ ಜೊತೆ, ನಿಮ್ಮ ಜೀವಿತದಲ್ಲಿ ಮಾತಾಡ್ತಾ ಇರೋದೇನು ಅಂತಂದ್ರೆ, ಎಂತದೇ ಆ ಬೆಂಕಿ ಆಗಿರ್ಲಿ, ಇದನ್ನ ಸುಟ್ಟು ಬೂದಿ ಮಾಡಲು ಪ್ರಯತ್ನ ಪಡಿಸ್ತಾ ಇದ್ರು, ನಾನು ಅಪ್ಪಣೆ ಮಾಡೋವರೆಗೂ ಅದು ಯಾವ ರೀತಿಯಲ್ಲೂ ನಿನ್ನನ್ನು ಮುಟ್ಟಕ್ಕೆ ಸಾಧ್ಯ ಇಲ್ಲ, ನಿನ್ನನ್ನು ನಾಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನಿನ್ನನ್ನು ಬೂದಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ನೀನು ಆರಿಸಲ್ಪಟ್ಟವರು, ನೀವು ಕರೆದಾತರು. ಹಾಲೆಲೂಯಾ. ಯೆಸ್ ಲಾರ್ಡ್, ಯೆಸ್ ಲಾರ್ಡ್, ಯೆಸ್ ಲಾರ್ಡ್. ಯಾವ ಸಂಗತಿಗಳು ನಿನ್ನನ್ನು ನಾಶ ಮಾಡಲು ದೇವರ ಅಪ್ಪಣೆಯಲ್ಲಿ ಸಾಧ್ಯ ಇಲ್ಲ. ಅಂಡ್ ನಿನ್ನ ದೇವರು ನಿನ್ನನ್ನು ನಾಶ ಮಾಡಲು ಅಪ್ಪಣೆ ಕೊಡ್ಲಿಕ್ಕೂ ಸಾಧ್ಯನೇ ಇಲ್ಲ. Hallelujah. Oh, ribala bala bala bala. Thank you, Lord. Thank you, Jesus. Thank you, Master. Yes, Lord. Yes, Lord. Yes, Lord. Hallelujah. 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 Yes, Lord. Yes, Lord. Appa ಪ್ರತಿಯೊಬ್ಬರನ್ನು ಒಪ್ಪಿಕೊಳ್ಳಲು. Yes, Lord. Thank you, Lord. Thank you, Jesus. Hallelujah. ಕರ್ತನೆ, ಅವರ ಜೀವಿತಗಳಲ್ಲಿ ಯಾವ ಸಂಗತಿ ಹೊತ್ತಿ ಉರಿದದ್ದು ನಮಗೆ ಗೊತ್ತಿಲ್ಲ ಸ್ವಾಮಿ, ಆದರೆ ಸ್ವಾಮಿ ನಿನ್ನ ನುಡಿಗಳನ್ನು ನಾವು ಬಲವಾಗಿ ಹಿಡ್ಕೊಂತೀವಿ ಸ್ವಾಮಿ. ಯಾಕೆಂದ್ರೆ ನಿನ್ನ ವಾಕ್ಯದಲ್ಲಿ ಅದು ಜೀವ ಇದೆ ಕರ್ತನೆ. ಆ ಜೀವ ಕರ್ತನೆ ಎಲ್ಲ ಸತ್ತಿರುವಂತ ಸಂಗತಿಗಳನ್ನ ಅದು ಪುನರ್ಜೀವನ ಮಾಡ್ತದೆ ಕರ್ತನೆ. ಹಾಲೆಲೂಯಾ ಕರ್ತನೆ, ನಾವು ನಂಬಿಕೆ ಇಡ್ತೇವೆ ಸ್ವಾಮಿ, ನಾವು ಬಲವಾಗಿ ಆ ವಾಕ್ಯವನ್ನು ಹಿಡಿತೇವೆ ಕರ್ತನೆ. ಎಸ್ ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಈ ಮಾತುಗಳಿಗಾಗಿ ಸ್ತೋತ್ರ ರಾಜ್ಯ. ಹಾಲೆಲೂಯಾ. ಎಸ್ ಲಾರ್ಡ್. ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಎಸ್ ಲಾರ್ಡ್, ಎಸ್ ಲಾರ್ಡ್. ಹಾಲೆಲೂಯಾ. Hallelujah. Hallelujah. Yes Lord. Thank you Lord. Thank you Jesus. Hallelujah. 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 Yes Lord. Yes Lord. Thank you Lord. Thank you Jesus. Hallelujah ಸ್ವಾಮಿ. ಯಾವ ರೀತಿಯಲ್ಲಿ ಆ ಪೊದೆ ಎಷ್ಟು ಕ್ಲಿಯರ್ ಆಗಿ ನೋಡಿದೆ ಅಂತಂದ್ರೆ, ಆ ಪೊದೆಗೆ ಯಾವುದೇ ರೀತಿಯ ಒಂದು ಸಣ್ಣದಾದಂತ ಒಂದು ಕೂಡ ಒಂದು ಬೂದಿ ಆಗುವಂತ ಯಾವ ಅಂಶಗಳು ಆ ಬೆಂಕಿಯಿಂದ ಅದಕ್ಕೆ ಆಗ್ಲೇ ಇಲ್ಲಂತೆ. ಅದೇ ರೀತಿಯಲ್ಲಿ ನಮ್ಮ ಪ್ರತಿಯೊಬ್ಬರ ಜೀವಿತಗಳಲ್ಲೂ ದೇವರು ಈ ಸಮಯದಲ್ಲಿ ಮಾತಾಡ್ತಾರ ಅದೇನೆ. ಎಂತದೇ ಅದು ಬೆಂಕಿ ಆಗಿರ್ಲಿ, ಅದು ಕಾಣ್ತಾ ಇರ್ಬೋದು, ನೀನಿನ್ನ ನಾಶ ಆಗಿ ಹೋಗ್ತೀಯ, ನಿನಗೆ ಬೇರೆ ಪರಿಸ್ಥಿತಿನೇ ಇಲ್ಲ, ನೀನು ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ ಅಂತ. ಆದ್ರೆ ದೇವರು ಹೇಳ್ತಾ ಇರೋದು ಅದೇನೆ, ಯಾವ ಬೆಂಕಿ ಕೂಡ ನಿನ್ನ ನಾಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಹಾಲೆಲೂಯಾ. ಎಷ್ಟು ಜನ ಆ ವಾಕ್ಯವನ್ನು ನಂಬ್ತೀರಾ? ದೇವರ ನನ್ನ ಜೊತೆನೆ ಮಾತನಾಡಿದಂತ ಎಷ್ಟು ಜನ